ಸೊ ನಾವು ಅಭ್ಯಂಗ ಮಾಡುವಾಗ ಮೂಗಿನ ಎರಡೂ ಬದಿಯಲ್ಲಿ ಸೈನಸಸ್ ಇರುವಂಥದ್ದು, ಮತ್ತು ಹಣೆಯ ಮೇಲ್ಭಾಗದಲ್ಲಿ, ಹುಬ್ಬಿನ ಮೇಲ್ಭಾಗದಲ್ಲಿ ಸೈನಸಸ್ ಇರುತ್ತೆ. ಸೊ ಆ ಎಲ್ಲ ಸೈನಸಸ್ಗಳ ಜಾಗದಲ್ಲೂ ಕೂಡ ನಾವು ಅಭ್ಯಂಗ ಮಾಡುವಾಗ ಚೆನ್ನಾಗಿ ಒತ್ತಿ ಆಯಿಲನ್ನು ಯೂಸ್ ಮಾಡಿ ಅಭ್ಯಂಗ ಮಾಡುವಂಥದ್ದು. ಸೊ ನಾವು ಇವಾಗ ನಾ ಆಗಲೇ ಹೇಳಿದ ಹಾಗೆ ಸೈನಸಸ್ ಎರಡೂ ಬದಿಯ ಮೂಗಿನ ಹೊಳ್ಳೆಗಳ ಬದಿಯಲ್ಲಿರುವಂಥದ್ದು. ಸೊ ಆ ಭಾಗದಲ್ಲಿ ನಾವು ಒತ್ತಡವನ್ನು ಕೊಡ್ತೀವಿ, ಮತ್ತು ಹುಬ್ಬಿನ ಮೇಲ್ಭಾಗದಲ್ಲಿ ಪೂರ್ತಿ ಹಣೆಯ ಮೇಲೆ ಇರುವಂಥ ಸೈನಸಸ್ಗೂ ಕೂಡ ನಾವು ಅಭ್ಯಂಗ ಮಾಡ್ತಾ ಅಲ್ಲಿರುವಂಥ ಪ್ರೆಷರ್ ಕೊಟ್ಟಾಗ ಅಲ್ಲಿ ನಮಗೆ ರಕ್ತಚಲನೆ ಹೆಚ್ಚಾಗಿ ನಮಗೆ ನೆಕ್ಸ್ಟ್ ನಾವು ಹಾಕುವಂತಹ ಮೆಡಿಸನ್ ಏನಿದೆ ಅದು ಕ್ಲಿಯರ್ ಆಗಿ ಹೋಗಲಿಕ್ಕೆ ಉಪಯೋಗ ಆಗುವಂಥದ್ದು. ಸೊ ಈ ಟ್ರೀಟ್ಮೆಂಟ್ ಮಾಡುವ ಸಂದರ್ಭದಲ್ಲಿ ಪೇಷಂಟ್ಸಿಗೆ ಹಲವಾರು ರಿಸ್ಟ್ರಿಕ್ಷನ್ಸ್ ಅಥವಾ ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ಅದರಲ್ಲಿ ಸಾಮಾನ್ಯವಾಗಿ ಹೆಚ್ಚು ಗಾಳಿ ಇರುವಂಥ ಜಾಗಗಳಲ್ಲಿ ಇರಬಾರ್ದು, ಮತ್ತು ತಲೆಗೆ ಸ್ನಾನ ಮಾಡಬಾರ್ದು ನಿತ್ಯ, ಮತ್ತು ನಸ್ಯವನ್ನು ನಾವು ದಿನಚರಿಯಲ್ಲಿ ಒಂದು ಭಾಗವಾಗಿ ಕೂಡ ಪ್ರಯೋಗ ಮಾಡಲಿಕ್ಕೆ ಹೇಳ್ತೀವಿ. ಆ ಸಂದರ್ಭದಲ್ಲಿ ಈ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರುವುದಿಲ್ಲ.